ವೆಲ್ಕಮ್ ಟು ಆರ್ಯ ಬಾರಂಡ ಯೂಟ್ಯೂಬ್ ಚಾನಲ್. ಹಲೋ, ಗುಡ್ ಮಾರ್ನಿಂಗ್. ಇವತ್ತು ಸೆಪ್ಟೆಂಬರ್ 3 ಅಂದರೆ ಕೊಡಗಿನಲ್ಲಿ ಕೈಲ್ಮುರ್ತ ಹಬ್ಬದ ಗಮ್ಮತ್ತು. ಇವತ್ತು ನಾವು ಮದೆನಾಡಿನಿಂದ ಗೋಳಿಕಟ್ಟೆಗೆ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲಿ ಆಲ್ರೆಡಿ ಸ್ಪೋರ್ಟ್ಸ್ ಎಲ್ಲ ಶುರುವಾಗ್ಬಿಟ್ಟಿದೆ. ಜೋರು ಮಳೆ, ಹಾಗಾಗಿ ಸ್ವಲ್ಪ ಮಳೆ ಕಡಿಮೆ ಆಗಲಿ ಅಂತ ವೇಟ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ಸುಮಾರು ವೆಹಿಕಲ್ಗಳೆಲ್ಲ ಬಂದು ಇಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ, ಹೋಗೋಕ್ಕೆ ಜಾಗ ಇಲ್ಲ. ನೋಡಿ, ಮಳೆ ಇದ್ರೂ ಕೂಡ ಜನ ಎಷ್ಟು ಸೇರಿದ್ದಾರೆ ಅಂತ. ನೋಡಿ, ಇಷ್ಟೊಂದು ಮಳೆ ಇದ್ರೂ ಕೂಡ ಸ್ಪೋರ್ಟ್ಸ್ ಎಲ್ಲ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಒಂದು ಕಡೆ ಥ್ರೋ ಬಾಲ್, ವಾಲಿಬಾಲ್ ಎಲ್ಲ ಆಗ್ತಾ ಇದೆ. ಎಲ್ಲ ಪ್ಲಾಸ್ಟಿಕ್ ಹಾಕೊಂಡು ಇಟ್ಬಿಟ್ಟಿದ್ದಾರೆ. ಈಗ ಇಲ್ಲಿ ನಮ್ಮದು ಊಟ ಎಲ್ಲ ಆಯಿತು. ಈಗ ಆರ್ಯ ತುಂಬ ಚಳಿ ಆಗ್ತಿದೆ ಅಂತ ಹೇಳ್ತಾ ಇದ್ದಾನೆ. ಸೊ ಆರ್ಯನ ಮತ್ತೆ ಅಮ್ಮನ ಮನೆಗೆ ಕಳಿಸಿ ಅಲ್ಲಿ ಅವನ ನಿದ್ದೆ ಮಾಡಿಸಿ ನಾನು ತಂಗಿ ವಾಪಸ್ ಹೋಗೋಣ ಅಂತ ಪ್ಲಾನ್ ಹಾಕಿದ್ದೀವಿ. ಇಚ್ಛೆ ನೋಡಿ ಒಂದ್ಸಲ ತುಬ್ಬಿ. ನಾವು ಸಣ್ಣದಿರುವಾಗ ಆಚೆ ಈಚೆ ಓಡಾಡ್ಕೊಂಡು ಎಲ್ಲ ನಡ್ಕೊಂಡು ನಾವೇ ಹೋಗ್ತಾ ಇದ್ವಿ. ಇಲ್ಲಿ ನೋಡಿ, ನನ್ನ ಮಗನ ನಾನೇ ಎತ್ಕೊಂಡು ಹೋಗಬೇಕು. ಹಬ್ಬ ಸುಸ್ತಾಯಿತು. ಇವನ್ನ ಸುಮ್ಮನೆ ಕರ್ಕೊಂಡು ಹೋಗಿದ್ದು, ಇವ್ ನಮ್ಮನ್ನು ಎಂಜಾಯ್ ಮಾಡಲಿಕ್ಕೆ ಬಿಡಲಿಲ್ಲ. ಬಂತು ಬಿಡ್ತೀವಿ. ಕೀ ಹುಡುಕ್ತಾ ಇದ್ದಾರೆ ಫ್ರೆಂಡ್ಸ್, ಇನ್ನೂ ಸಿಕ್ಕಿಲ್ಲ. ಬ್ಯಾಗ್ ಒಳಗೆಲ್ಲ ಹುಡುಕ್ತಾ ಇದ್ದಾರೆ. ಆರ್ಯ ನಿದ್ದೆ ಮಾಡ್ದ, ಸೊ ಹಾಗಾಗಿ ಅವನನ್ನ ಅಮ್ಮನ ಜೊತೆ ಮನೇಲಿ ಬಿಟ್ಟು ನಾನು ತಂಗಿ ವಾಪಸ್ ಗ್ರೌಂಡಿಗೆ ಬಂದ್ವಿ. ನೋಡಿ, ಇಲ್ಲಿ ಮ್ಯಾಚ್ ಎಲ್ಲ ಆಗ್ತಾ ಇದೆ. ಥ್ರೋಬಾಲ್ ಟೀಮ್ಗೆಲ್ಲ ಜನ ಬೇಕು ಅಂದರೆ ನಾನು ಆಡೋಣ ಅಂತ ಅಂದ್ಕೊಂಡಿದ್ದೆ. ಆಲ್ರೆಡಿ ಜನ ಎಲ್ಲ ಇತ್ತು, ಮತ್ತು ಟೀಮು ಅಷ್ಟೊಂದು ಚೆನ್ನಾಗಿರೋದು ಯಾವುದೂ ಇರಲಿಲ್ಲ. ಮತ್ತು ಗ್ರೌಂಡ್ ಫುಲ್ ಕೆಸರಾಗಿಬಿಟ್ಟಿತ್ತು, ಹಾಗಾಗಿ ಸ್ವಲ್ಪ ಹಿಂಜರಿಕೆನೂ ಇತ್ತು. ಪರವಾಗಿಲ್ಲ, ಮ್ಯಾಚ್ ನೋಡೋಣ ಅಂತ ಸುಮ್ಮನೆ ಯಾಕೆ ಕೈಕಾಲೆಲ್ಲ ನೋವು ಮಾಡ್ಕೊಳ್ಳೋದು ಅಂತ ಸುಮ್ಮನೆ ನಿಂತು ಮ್ಯಾಚ್ ನೋಡಿದ್ವಿ. ಸೊ ಲಾಸ್ಟಿಗೆ ನಾನು ಬಾಂಬ್ ಇನ್ ದ ಸಿಟಿ ಗೇಮ್ ಆಡಿದೆ. ತುಂಬ ರೌಂಡ್ ಆಡಿದೆ. ಅದು ಲಾಸ್ಟಿಗೆ ಏನಾಯಿತು ಅಂದರೆ ನಾನು ಇದ್ದ ಸಿಟಿಗೆ ಬಾಂಬ್ ಇತ್ತು, ಹಾಗಾಗಿ ನಾನು ಔಟ್ ಆದೆ. ಕುಟುಂಬಸ್ಥರಿಗೆ ಪ್ರಾಯೋಜಕತ್ವ ಬಹುಮಾನವನ್ನು ಕೊಡಬೇಕು ಅಂತ ಕೇಳ್ಬೋದು. ಡಿಸ್ಕ್ವಾಲಿಫೈ
ಭಾರತ ವಿಜಯ ಆಮೇಲೆ ಲಾಸ್ಟಿಗೆ ಬಾಯ್ಸ್ದು ಟಗ್ ಆಫ್ ವಾರ್ ಇತ್ತು, ತುಂಬ ಚೆನ್ನಾಗಿತ್ತು ಮ್ಯಾಚ್, ತುಂಬ ಫೈಟ್ ಇತ್ತು, ಅದನ್ನೆಲ್ಲ ನೋಡಿಕೊಂಡು ಎಂಜಾಯ್ ಮಾಡಿದ್ವಿ. ಸೊ ಈಗ ನಾವು ಹೊರಟ್ವಿ. ಆರ್ಯ ಎದ್ದಿದ್ದಾನಂತೆ. ನಾನು ಇಲ್ಲಿ ಮಧ್ಯಾಹ್ನ ಉಳಿದಿರೋ ಪಾಯಸ ತಗೊಂಡಿದ್ದೀನಿ ಒಂದು ಕಪ್ಪಲ್ಲಿ ಹಾಕೊಂಡು, ಇಲ್ಲದಿದ್ದರೆ ಆರ್ಯನಿಗೆ ಬೇಜಾರಾಗ್ಬಿಡುತ್ತೆ ನನ್ನ ಬಿಟ್ಟು ಹೋಗಿದ್ದೀರಾ ಏನು ತಂದಿಲ್ಲ ಅಂತ. ಹಾಗಾಗಿ ಆರ್ಯನಿಗೆ ಪಾಯಸ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಬಾಯ್ ಬಾಯ್. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಬಾಯ್.